ಬಾರುವ ಯವ್ವ ಎಲ್ಲಾರದಿ ದೌಡ್ ಬಾಳ ನಾಳೆ ವಿಜಯಪುರಕ್ಕೆ ಹೋಗ್ಬೇಕಾಗತ್ತೆ ಸಟ್ಟ ಸಾತ್ಕೊಂಡ್ ಬಾ ಏನ್ ಯಾವ ಬಸಲ ಜಳಕ ಮಾಡಕತ್ತೀರ ಹಂಗ ಓಡಿ ಬಂದಂಗ ಕಾಣತದ್ಲ ನಾ ಎಲ್ಲಿ ಸುಸು ಮಾಡಕ್ ಹೋಗ್ಯಾಳ ಆಮಲ ನೀ ಇರ್ಲಿಲ್ಲ ಯಾವ ನಾ ಅರ್ಜೆಂಟ್ ಆ ವಿಜಯಪುರಕ್ಕೆ ಹೋಗ್ಬೇಕಾಗೈತಿ ಸ್ವಲ್ಪ ಚಾ ತಗೊಂಬಂದಿಲ್ಲ ಸ್ವಲ್ಪ ತಡ್ಕೋ ಮಕ್ಕಳು ಅವಸರ ಮಾಡಕ್ ಹೋಗ್ಬೇಡ ಯಾಕಂದ್ರ ಈ ಊರಾಗ ಒಬ್ರು ಸ್ವಾಮಿ ಬಂದಾರಂತ ಅವ್ರು ಯಾವ ಮನೆ ಕಾಲ್ ಇಡ್ತಾರ ನೋಡು ಆ ಮನೆ ಉದ್ದಾರ ಅಂತ ಅದಕ್ಕ ಕರ್ಕೊಂಡ್ ಬರೋನವ್ರಿಗೆ ಹೋಗಿ ಪಟ್ಟ ಹೋಗಿ ಸಟ್ನ ಕರ್ಕೊಂಡ್ ಯಾಕಂದ್ರೆ ಬೆಳಕಾಗೈತಿ ನಾ ಇನ್ನೂ ಹೋಗಿ ವಾಪಸ್ ಬರ್ಬೇಕಾಯ್ತು ಹಿಂಗೋಗಿ ಹಿಂಗ ಬಂದ್ ಬಿಡ್ತೀನಿ ರೈಟ್ ಹಾ ಇತ್ರ ಇರ್ಬೇಕು ನೋಡಿ ನನ್ನ ಮಗಳು ಹಿಂತಾಕೆ ತಪ್ಪಿ ಹೆಣ್ಣಾಗಿ ಹುಟ್ಟದ ಗಂಡಾಗಿ ಹುಟ್ಟದ್ ಬಿಟ್ಟ ಆದ್ರೂ ಎದರಾಗೂ ಕಮ್ಮಿ ಇಲ್ಲ ಸುತ್ತ ನಾಲ್ಕು ಹಳ್ಳ ಮಾತ್ರ ಹೆಸರು ತರ್ತಾವ ಸಾಧುಗಳೆಲ್ಲ ಬರ್ತಾವಲ್ಲ ಇದೇನ ಸೋಜಿಗೆ ತರ್ತಾವಲ್ಲ ಸಾಧುಗಳೆಲ್ಲ ಬರ್ತಾವಲ್ಲ ಇದೇನ ಸೋಜಿಗೆ ತರ್ತಾವಲ್ಲ ಕಟಪಟ ಮಾಡಿ ಶಿಕ್ಷೆಯ ಬೇಡಿ ಕಟಪಟ ಮಾಡಿ ಶಿಕ್ಷೆಯ ಬೇಡಿ ಸಾಲಿಗೆ ದಂಡ ತೋರ್ತಾವಲ್ಲ ಸಾಲಿಗೆ ದಂಡ ತೋರ್ತಾವಲ್ಲ ಸಾಧುಗಳೆಲ್ಲ ಬರ್ತಾವಲ್ಲ ಇದೇನ ಸೋಜಿಗೆ ತರ್ತಾವಲ್ಲ ಸಾಧುಗಳೆಲ್ಲ ಬರ್ತಾವಲ್ಲ ಇದೇನ ಸೋಜಿಗೆ ತರ್ತಾವಲ್ಲ ತರವಲ್ಲ ತಗಿ ನಿನ್ನ ತಂಬೂರೀಶ್ವರ ಬರದೆ ಬಾರಿಸದಿರು ತಂಬೂರಿ ಆ ತರವಲ್ಲ ತಗಿ ನಿನ್ನ ತಂಬೂರೀಶ್ವರ ಬರದೆ ಬಾರಿಸದಿರು ತಂಬೂರಿ ಕುರುಹುಗಳ ನರಿಯ ಇದ್ದದ ಕುರುಹುಗಳ ನರಿಯದೆ ಅದೇ ಬಂದೀತದ ಕುರುಹುಗಳ ಅರಿಯದೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಡಗಡಗಾಯ ನಮಃ ಗಜಮಾಯ ನಮಃ ಡಗಡಗಾಯ ನಮಃ ಗಜಮಾಯ ನಮಃ ಓಂ ನಮಃ ಶಿವಾಯ ಬರೀ ಸಂಬಳ ಒಳಗೆ ಬರ್ರಿ ಡಮ್ ಡಮ್ ಡಗ ಡಗ ಹೊಡಿಸಿ ಬಿಟ್ಟಿವೇನು ತಿರುಪುಲಗ ಓಂ ನಮಃ ಶಿವಾಯ ಯಾವ ಮಠ ರೀ ಯಾವ ಘಟ ರೀ ನಿಮ್ಮದ ಓಂ ನಮಃ ಶಿವಾಯ ನನ್ನ ಮಠ ಇದೇ ಮನೆಯಲ್ಲಿ ಇದೆ ಭಕ್ತ ಮರಣ ಯಾರ್ದಾರ ಮನಿ ಮುರಿದು ಮಠ ಮಾಡವ ಹಂಗ್ರಿ ಹಂಗಾಕದ್ರಿ ಸ್ವಾಮ್ಯಾರ ಹುಚ್ಚಪ್ಪ ಅದು ಹಾಗಲ್ಲ ಪಾನಿಕೋ ಪಾಪ್ ನಹಿ ಜಂಗಮ್ ಕೋ ಜಾತಿ ನಹಿ ಎಂಬಂತೆ ಈ ನಮ್ಮ ಗುರುಗಳಿಗೆ ನಾವ್ ಎಲ್ಲಿರ್ತವೋ ಇದೇ ನಮ್ಮ ಮಠ ಇವ್ರು ಎಲ್ಲಾರು ಮುಂದೆ ಕಾಣವ್ರ ನನ್ನ ಭಕ್ತರು ಸ್ವಾಮ್ಯಾರ ಆಶೀರ್ವಾದ ಮಾಡ್ರಿ ನಮ್ಮ ಗಟ ಯಾವ ಮಗಳ ನಾನು ಕೂಸ ಬಾ ಬಂದಿಟ್ಟು ಆಶೀರ್ವಾದ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಬೇಡ್ರಿ ಬ್ಯಾರೆ ನೋಡ್ಬಿಡ್ರಿ ಅಪ್ಪ ಮಗ ಹೇಳವ ನೋಡು ಭಕ್ತ ನಾನು ನಿನ್ನ ಮಗಳ ಹೆಸರಿನ ಮೇಲೆ ಜನ್ಮ ಕುಂಡಲಿಯನ್ನು ತೆಗೆದು ಮಸ್ತಂಗೆ ನೋಡಿ ಶಿಸ್ತಂಗೆ ಹೇಳ ಯಾಕೆ ಹಂಗ ಹೇಳಕ್ ಬರ್ಲನ್ರಿ ಅವ್ನು ತೆಗೆದ ಹೇಳ್ಬೇಕಣ ಎಲ್ಲೋ ಭಕ್ತ ನಾನೇನ ಕುರ್ಕುರ್ ಮಂಡ್ಯಾರ ಮಾಡಿದ್ವು ರಾಮಕುಂಡ್ಲಿ ಅಂತ ಮಾಡಿದ್ವು ಮಗನ ಹಂಗ್ಯಾಕ್ ಸೋಲ್ ಕಡ್ದಾರ ಸಗತ್ತಿನ ಸಿಟಿ ಬರ್ತೀರಿ ನೀವ್ ಹೆಂಗ ಬರ್ತದ್ಲ ಹಂಗ ಮಾಡ್ರಿ ಹೇಳವ್ವ ಮೊದಲು ಸ್ವಾಮಿಗಳದ ಪಾದ ಪೂಜೆ ಮಾಡಬೇಕು ಹೌದವ್ವ ನನಗೂ ತರ್ಕ ಇಲ್ಲಲ್ಲ ಯವ್ವ ಸ್ವಾಮಿಗಳು ಪಾದ ಪೂಜೆ ಮಾಡು ಒಂದ್ ಕೆಲಸ ಮಾಡ ಸಜ್ಜಿ ಹೋಳಿಗೆ ಮಾಡು ಸಜ್ಜಿ ಚಪಾತಿ ಮಾಡು ಹಸಿ ಮೆಣಸಿನಕಾಯಿ ಶೇಖರಣೆ ಮಾಡ ಹಾಕಿ ಮಗ್ಗ ಕಮ್ಮ ಬಡಿಸು ಹರಿಯಾಗಿದ್ದ ಚರಿಗಿನ ತಾಳಿದ ಟರ್ರ ಆಯ್ತು ಭಕ್ತ ನೀನು ಹೋಗಿ ಬಾ ನೀನು ಹೋಗಿ ಹೊಳ್ಳಿ ಬರುವುದರೊಳಗೆ ನಿನ್ನ ಮಗಳ ಜನ್ಮ ಕುಂಡಲಿಯನ್ನು ಶಿಸ್ತಂಗೆ ನೋಡಿ ಮಸ್ತಂಗೆ ಹೇಳ್ತೀನಿ ಆಯ್ತು ಸ್ವಾಮ್ಯಾರ ಅಟ್ ಮಾಡಿಬಿಡ್ರಿ ನಾ ಹೋಗಿ ಬರ್ತೇನ್ರಿ ಹಂಗಾರ ಯಾವ ಮಗಳ ಹೋಲೆ ಹೋಗ್ಲೆ ದೌಡ ಬಾ ಮತ್ತ ಅಲ್ರಿ ಅಂತೂ ಜಗತ್ತಿನೊಳಗೆ ನಿಮ್ಮಂತ ಸ್ವಾಮಿ ಒಟ್ಟ ಸಿಗಂಗಿಲ್ಲ ನೋಡ್ರಿ ಹೌದು ಮತ್ತ
ನಮ್ಮಂತ ಸ್ವಾಮಿಗಳು ಇರೋದ್ರಿಂದ ನಿಮ್ಮ ಅಪ್ಪನಂತವ್ರಿಗೆ ಬುದ್ಧಿ ಬರ್ತೈತಿ. ಅಯ್ಯ ಅಲ್ಲ ಪ್ರೇಮ, ನಿನ್ನ ಸಲುವಾಗಿ ಈ ಸ್ವಾಮಿ ವೇಷ ಆಯ್ಕೆ ನಿಮ್ ಮನಿ ಹೊಕ್ಕ ನಿನ್ನ ಜೋಡಿ ಹಾಯಾಗಿದ್ದ ಶಿಸ್ತಂಗ ಹೋಳಿಗೆ ಊಟ ಮಾಡ್ಬೇಕಂದ್ರ ಎಷ್ಟ ಪವರ್ ಇರ್ಬೇಕ ಈ ಹುಡುಗ ಅಂತನ. ಅಯ್ಯ ಕೇಳ್ತಿಯಲ್ಲ ಮಾಮ, ಈ ಪ್ರೇಮ ಇರುವುದ ನಿನಗಾಗಿ. ಹಂಗಾರ ಈ ಪ್ರೇಮ ಸಲುವಾಗಿ ಏನಾರ ನೀನು ಮಾಡ್ತೀನ? ಹಂಗಾರ ಮತ್ತಾಗ್ತಡ ಜಾಡು ಸನೊಂದ್ ಇದ ಹುರುಪ್ನ್ಯಾಗ ಇನ್ನೊಂದು ಹೋಗಿದ್ದೇನ ಬೆಳಕಾತ ಅಂಜ. ಯಾಕೋ ನಮ್ಮ ಹೆಸರ ಮೇಲೆ ಹೋಗುವತ್ತಾರು ಇರುವಾತಾಕ ನಾವ್ ಹಿಂದ್ ಹೋಗಿ ಬಿಟ್ಟು ಬಾ ಅಂತೇನೆ. ಇಲ್ಲಿ ಇಲ್ಲಿ ಬಾ ಹೇಳ ಹೋಗು. ನಾನು ಅಂಜಾರು ಮಾಸ್ತರ್ಗಳು ಅಂಜಾರು ಎಲ್ಲಾರು ಕೂಡಿ ನಮಗೆ ಇವ್ರು ಎಂಜಾರು. ಅಲ್ಲಿ ನೋಡು, ಆಲದ ಮರದ ಮೇಲೆ 2 ಹಕ್ಕಿಗಳು ಎಷ್ಟೊಂದು ಸಂತೋಷದಿಂದ ಪ್ರೀತಿಸಿ ಮುದ್ದಾಡುತ್ತಿವೆ. ಹೌದ್ರಿ, ಅವುಗಳು ಕೂಡ ನಮ್ಮಂತೆ ಹರಿಯದ ಮಬ್ಬಿನಲ್ಲಿ ಪ್ರೇಮ ಲೋಕದಲ್ಲಿ ತೇಲಾಡುತ್ತಿವೆ. ನಿಜ ಭಾಗ್ಯ, ಪ್ರತಿಯೊಂದು ಜೀವಿಗಳು ಒಂದನ್ನೊಂದು ಅರಿತು ಬಾಳಿದರೆ ಅದುವೇ ಸ್ವರ್ಗ. ಅದನ್ನು ಬಿಟ್ಟು ನಿಮ್ಮ ತಂದೆಯಾಗಿ ಹಣದ ಮದದಿಂದ ಮೆರೆದು ಬಡವರಿ ಬಾಳಿಗೆ ಮುಳ್ಳಾಗಬಾರದು. ಹೌದ್ರಿ, ಹಂಗಿನ ಅರಮನೆಗಿಂತ ಗಂಜಿ ಗುಡಿಸಲಿ ಲೇಸು ಅಂತ ಜ್ಞಾನಿಗಳು ಹೇಳಿದ್ದಾರೆ. ಬಡವರ ಚಂಡನ ಮುರಿದು ಕಟ್ಟಿದ ಆ ಅರಮನೆಯಲ್ಲಿ ಇರುವುದಕ್ಕಿಂತ ಸತ್ಯ, ನ್ಯಾಯ, ನೀತಿ, ಧರ್ಮದಿಂದ ನಡೆಯುವ ನಿಮ್ಮ ಜೊತೆ ನಾನು ಬಾಳುವೆ. ನೀವು ನನಗೆ ಪತಿಯಾಗಿ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯವೇ ಸರಿ. ಭಾಗ್ಯ, ನಾವಿಬ್ಬರು ಇನ್ನು ಸತಿಪತಿಗಳಲ್ಲ. ಇದಕ್ಕೆ ನಿಮ್ಮ ತಂದೆಯ ಒಪ್ಪಿಗೆ ಬೇಕಲ್ಲವೇ? ಅವನೊಬ್ಬ ಒಪ್ಪಿಗೆ ಕೊಟ್ಟರೆ ಸಾಕು. ನೀನೇ ರಾಣಿ, ನಾನೇ ರಾಜ. ಅದಕ್ಕೆ ಏನು ತೊಂದರೆ ಆಗೋದಿಲ್ಲ. ಈಗಾಗಲೇ ನಮ್ಮ ಅತ್ತೆ ಮಾವಂದ್ರೆ ಒಪ್ಪಿಗೆ ಪಡೆದುಕೊಂಡಾಗಿದ್ದೆ. ಇನ್ನು ನಮ್ಮ ತಂದೆ ಒಪ್ಪಿಗೆ ಅಷ್ಟೇ ತಾನೇ. ನೋಡಿ, ಇಡೀ ಊರೇ ಎದುರಾದ್ರೂ ಕೂಡ ನೀವೇ ನನ್ನ ಪತಿ. ನೀವಿಲ್ಲದೆ ನಾನಂತೂ ಬದುಕುವುದಿಲ್ಲ. ಈ ಮಾತನ್ನು ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳುವೆ. ಎದ್ದೇಳು ಭಾಗ್ಯ, ಎದ್ದೇಳು. ಆವೇಶದಲ್ಲಿ ಏನೇನೋ ಮಾತಾಡಿ ನಿನ್ನ ಮನಸ್ಸು ನೋಯಿಸಿಬಿಟ್ಟೆ. ದಯವಿಟ್ಟು ಕ್ಷಮಿಸಿಬಿಡು. ಹಾಗೇನಿಲ್ಲ ಬಿಡಿ, ನೀವು ಹೇಳೋ ಮಾತು ಕೂಡ ನಿಜವಿದೆ. ಯಾಕಂದ್ರೆ ಎಷ್ಟೋ ಹುಡುಗಿಯರು ಪ್ರೀತಿ ಪ್ರೇಮ ಅಂತ
ಹುಡುಗರ ಜೊತೆ ನಲಿದಾಡಿ ಕೊನೆಗೆ ತಮ್ಮ ಮನೆಯವರು ತೋರಿಸಿದ ಹುಡುಗನನ್ನು ಮದುವೆ ಮಾಡಿಕೊಂಡು ಅವರಿಗೆ ಆಮೇಲೆ ಟಾಟಾ ಹೇಳಿ ಹೋಗ್ಬಿಡ್ತಾರೆ. ಆದ್ರೆ ನಾನು ಹಾಗಲ್ಲ. ನೀವೇ ನನ್ನ ಉಸಿರು, ನೀವಿಲ್ಲದೆ ನಾನು ಬದುಕುವುದಿಲ್ಲ, ನೀವೇ ನನ್ನ ಪ್ರಾಣ. ಭಾಗ್ಯ, ಇದೇ ಸವಿಗಳಿಗೆಯಲ್ಲಿ ನನ್ನ ಮನಸ್ಸು ನೆಮ್ಮದಿ ತರಲಿ ಎಂದು ಹಾಡೊಂದು ಸವಿಗೀತೆಯನ್ನು. ನಮೂರ ಹೆಣ್ಣಿ ಗೀತಾಂಜಲಿ ಹಗುಗಣ್ಣಿಗೆ ವರಗಣ್ಣಿಗೆ ನಮೂರ ಹೆಣ್ಣಿಗೆ ಪುಷ್ಪಾಂಜಲಿ ಸೊಳ್ಳೆ ಕಣ್ಣಿಗೆ ಬಾಳದಿಡಿಗೆ ತಳೆಮೆ ಕಣ್ಣಿಗೆ ಓ ಕನಕಾಂಬರಿ ನೀನು ಬಾಳದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾಳದೆ ಉತ್ಸವ ಸಾಗಲ್ಲ ಗೀತಾಂಜಲಿ ಹೊರಗಣ್ಣಿಗೆ ಹೊರಗಣ್ಣಿಗೆ ನಮೂಲ ಹೆಣ್ಣಿಗೆ ಬಡವಿಕಾರಿ, ಬಿಡು ನನ್ನ ಮಗಳ ಕೈಯನ್ನ. ಒಪ್ಪತ್ತಿನ ಗಂಜಿಗೆ ಕುತಿ ಇಲ್ಲದ ನೀನು ಶ್ರೀಮಂತಿಗೆ ಸುಕುಮಾರಿಯನ್ನು ಪ್ರೀತಿಸಿ ಕುಬೇರನಂತೆ ಮೆರೆಯಬೇಕೆನ್ನವಿಯಾ? ಡ್ಯಾಡಿ, ಸರಿಯಾಗಿ ತಿಳಿದುಕೊಂಡು ಮಾತನಾಡಿ. ಅವರು ನನ್ನ ಕೈ ಹಿಡಿದಿಲ್ಲ, ನಾನೇ ಅವರ ಕೈಯನ್ನು ಹಿಡಿದಿರುವೆ. ಇದರಲ್ಲಿ ಅವ್ರದ್ದು ಏನು ತಪ್ಪಿಲ್ಲ. ನೀವೇನೇ ಬೈಯೋದಿದ್ರು ನನಗೆ ಬೈ, ಅವರಿಗೆ ಮಾತ್ರ ಏನು ಅನ್ಬೇಡಿ. ಭಾಗ್ಯ, ತನ್ನಿಗೆ ಎದುರುತ್ತರ ಕೊಡುವಷ್ಟು ದೊಡ್ಡವಳಾದಿಯಾ ನೀಚಳೆ? ಬಿಕಾರಿ, ಶ್ರೀಮಂತರ ಸುಕುಮಾರಿಯನ್ನು ಪ್ರೀತಿಸಿ ಕುಬೇರನಾಗಲು ಮೆರಿವಿಯಾ ನೀಚ? ಲೇ, ಮಾತಿಗೆ ಮೊದಲು ಬಡವ ಎಂದು ಉಚ್ಚರಿಸಿದರೆ ನಾನೆಂತವನೆಂದು ನಿನಗೆ ಚೆನ್ನಾಗಿ ಗೊತ್ತಿದೆ. ಮತ್ತಾಗೆ ಕಿರ್ಚಾಡುತ್ತಿರುವೆ? ಮತ್ತಾಕೆ ನನ್ನ ಮಗಳನ್ನು ಪ್ರೀತಿಸುವೆ? ಈ ಬಡ ಬಿಕಾರಿಯನ್ನು ಹಾಗೆ ಬಿಡಬಾರದು. ಇವನು ಕೈ ಕಾಲು ಕತ್ತರಿಸಿ ಇನ್ನೊಮ್ಮೆ ನಮ್ಮ ತಂಟೆಗೆ ಬರಬಾರ್ದು. ಹಾಗೆ ಮಾಡಬೇಕು. ಲೇ, ಚೂ ಬಿಟ್ಟಾಗ ಬಗಳುವ ನಾಯಿ, ನನ್ನ ಕೈ ಕಾಲು ಕತ್ತರಿಸಲು ನಾನೇನು ಕೋಳಿ ಕುರಿಯಲ್ಲ. ನಿಮ್ಮಂತವ್ರ ಬಾಲಿಗೆ ಕಾಲು ಕೆದರಿ ಕಣಕ್ಕೆ ನಿಂತಾರೆ, ಆ ಕಣಕ್ಕೆ ಪಣದೊಟ್ಟು ನಿಮ್ಮಂತವ್ರ ಹೆಣ ಬೀಳುವುದು ಖಂಡಿತ. ನಾವಲ್ಲಿಗೆ ಬಗ್ಗೆ ಹಿಡಿದು ಮಾತನಾಡೋ ನಾಯಿ, ಒಪ್ಪತ್ತಿನ ಗಂಜಿಗೆ ಗತಿ ಇಲ್ಲದ ನಾಯಿ, ನೀನು ತಿಪ್ಪೆ ಮೇಲೆ ತಿರುಗುವ ನಾಯಿನೇ ಸರಿ. ಡ್ಯಾಡಿ, ನಾಲಿಗೆ ಸ್ವಲ್ಪ ಹಿಡಿತದಲ್ಲಿಟ್ಟುಕೊಂಡು ಮಾತನಾಡಿ. ಅವ್ರೇನು ನನಗೆ ಬೆನ್ನ ಹತ್ತಿ ಬಂದಿಲ್ಲ, ನಾನೇ ಅವ್ರಿಗೆ ಬೆನ್ನತ್ತಿ ಬಂದಿರುವೆ. ನೋಡಿ ಡ್ಯಾಡಿ, ನಾನು ಅವರನ್ನ ಮನಸಾರಿ ಪ್ರೀತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಪ್ರೀತಿಗೆ ಒಪ್ಪಿಗೆ ಕೊಟ್ಟು ನನಗೆ ಆಶೀರ್ವಾದ ಮಾಡಿ ನಿಮ್ಮ ಕಾಲಿಗೆ ಬೀಳ್ತೀನಿ. ತಿಪ್ಪೆ ಮೇಲೆ ತಿರುಗುವ ನಾಯಿಯನ್ನು ಉಪ್ಪರಿಗೆ ಮೇಲೆ ಕೂಡಿಸಿವ್ಯಾ ನೀಚಳೆ? ಡ್ಯಾಡಿ, ಹೊಚ್ಚ ಬಾಯಿನ, ನಮ್ಮಂತಸ್ತೇನೋ ಅವನಿಂತಸ್ತೇನೋ? ನೀನು ಶ್ರೀಮಂತಿಗೆ ಸುಕುಮಾರಿ ಎಂದು ನಾವು ನಮ್ಮ ಮುಂದೆ ತಿಪ್ಪೆ ಮೇಲೆ ತಿರುಗುವ ನಾಯಿನೇ ಸರಿ. ನೋಡು ಭಾಗ್ಯ, ಇನ್ನೊಂದು ಸಾರಿ ತಿಳಿ ಹೇಳುವೆ. ನಮ್ಮ ದರ್ಪಕ್ಕೆ ತಕ್ಕ ಶ್ರೀಮಂತಿಗೆ ದರ್ಪದ ವರವನ್ನು ನೋಡಿ ನಿನ್ನನ್ನು ಶ್ರೀಮಂತಕ್ಕೆ ಸುಕುಮಾರಿಯಂತೆ ಮಹಾರಾಣಿಯಂತೆ ಚಾವರಿ ಬೀಸುವೆ. ಬಿಡು ಈ ನೀಚನ ಕೈಯನ್ನ. ಡ್ಯಾಡಿ, ಹಣದ ಬಲದಿಂದ ಬಂದಿರುವ ನಿಮ್ಮ ಶ್ರೀಮಂತಿಕೆ ಸತ್ಯ ನ್ಯಾಯ ನೀತಿ ಧರ್ಮದಿಂದ ನಡೆಯುತ್ತಿರುವ ನನ್ನ ಬಸವರಾಜ್ ಮೆಟ್ಟು ಬಿಟ್ಟಿರೋ ಹರಕು ಚಪ್ಪಲಿಗೆ ಸಮಾನ. ತಂದೆಗೆ ವೃತ್ತು ಕೊಡುವ ನೀಚಳೆ ಮಗಳೆಂಬ ಮಮತೆಯನ್ನು ಹರಿದು ಹಾಕಿ ರೊಚ್ಚಿಗೆದ್ದು ಮಚ್ಚಿಂದ ಕೊಚ್ಚ ಹಾಕಿ ಪಿಚ್ಚ ಕೊಡಬೇಕಾದೀತು. ಉಷಾ, ಬಡಕು ನಿಮಿಷ, ಬಿಡು ನನ್ನ ಮಗಳ ಕೈಯನ. ಇನ್ನೊಮ್ಮೆ ನನ್ನ ಮಗಳ ತಂಟೆಗೆ ಬಂದರೆ ಮಗನ ಕೊಚ್ಚ ಹಾಕಿಬಿಟ್ಟೆ ನಾವು. ಲೇ, ಶ್ರೀಮಂತಿಗೆ ಅಮಲಿನ ಮೇಲೆ ನಿನಗೇನು ಗೊತ್ತಲ್ಲ ನಮ್ಮಿಬ್ಬರ ಪ್ರೀತಿ ವಿಷಯ. ಇವಳು ತಾನಾಗೆ ಬಂದು ತನ್ನ ಮನಸ್ಸಿಚ್ಛೆಯಿಂದ ನನ್ನ ಕಾಲಿಡಿದು ಕೇಳಿಕೊಂಡಾಗ ಅಂದೇ ತೀರ್ಮಾನ ಮಾಡಿದೆ,
ನನ್ನ ಜನ್ಮವಿರೋರಿಗೆ ಇವಳೇ ನನ್ನ ಸತಿಯನ್ನು ಎಂತ ಪರಿಸ್ಥಿತಿ ಬಂದರೂ ಇವಳ ಕೈ ಬಿಡುವುದಿಲ್ಲ. ಸುಮ್ಮನೆ ನಮ್ಮಿಬ್ಬರ ಪ್ರೀತಿಯನ್ನು ಒಪ್ಪಿಕೊಂಡು ಆಶೀರ್ವಾದ ಮಾಡಿ ಹೋಗು. ಅದು ಎಂದೆಂದಿಗೂ ಸಾಧ್ಯವಿಲ್ಲ. ನಮ್ಮಿಬ್ಬರನ್ನು ಅಗಲಿಸಲು ನಿನಗೂ ಸಾಧ್ಯವಿಲ್ಲ. ಅದೇಗೆ ನನ್ನ ಮಗಳನ್ನು ಮದುವೆ ಆಗ್ತೀಯ, ನಾನು ನೋಡೇ ಬಿಡ್ತೀನಿ. ಬರೇ ಬಾ. ಹೋಗಲೇ ಹೋಗು. ನಿನ್ನಂತವನಿಗೆ ಎತ್ತಲೇ ನಮ್ಮಿಬ್ಬರ ಪ್ರೀತಿ ವಿಷಯ. ನಮ್ಮಿಬ್ಬರನ್ನು ಅಗಲಿಸಲು ನಿನಗೂ ಸಾಧ್ಯವಿಲ್ಲ, ಆ ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಹಾ ಇರಲಿ. ಊರ ಹತ್ತಿರ 2 ಎಕರೆ ಜಮೀನಿನಲ್ಲಿ ಬಡವರಿಗಾಗಿ ನಿರ್ಮಿಸಿರುವ ಆಶ್ರಯ ಮನೆ ಉದ್ಘಾಟನೆ ಇದೆ, ಅಲ್ಲಿಗೆ ಹೋಗ್ಬೇಕು. ಶೆಟ್ಟೆ, ಇದು ಯಾರು ಇಲ್ಲದ ಒಳ್ಳೆಯ ಸಮಯ. ಶೆಟ್ಟೆ, ನೀನು ಸ್ವಲ್ಪ ಮರಿಯಾಗಿ ನಿಲ್ಲು, ನಾನು ಕರೆದಾಗ ಬಾ. ಆಯ್ತು ಜನರ ಧರ್ಮದ ಕಣ್ಣಿಗೆ ಕರ್ಮವನ್ನು ಶುರು ಮಾಡಿ. ಶ್ರೀಧರ, ಏ ಶ್ರೀಧರ, ಬಾರೋ ಹೊರಗೆ. ಶ್ರೀಧರ, ಏ ಶ್ರೀಧರ, ಬಾರೋ ಹೊರಗೆ. ಯಾರವರು? ಯಾರು? ಬೆಟ್ಟಿಗಾರನಿಗೆ ಬೆಟ್ಟಿ ಆಡುವುದೆಂದರೆ ಪಂಚಪ್ರಾಣ, ಅದು ನಿನ್ನಲ್ಲಿದೆ. ಓಹೋ, ನೀನಾ? ನೋಡು, ನಮ್ಮ ಮನೆಯವರು ಮನೇಲಿಲ್ಲ, ಅವ್ರು ಬರ್ಬೇಕಾದ್ರೆ ತುಂಬಾ ಲೇಟ್ ಆಗುತ್ತೆ, ನೀನಿನ್ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಯಶೋದ. ಈ ಚಂದ್ರೇಗೌಡನ ಪಂಚಪ್ರಾಣದ ಊಟ ನಿನ್ನಲ್ಲಿದೆ, ನೀನು ಒಪ್ಪಿ ನೀಡಿದರೆ ಸರಿ. ಮುಚ್ಚ ಬಾಯಿ. ಮತ್ತೆ ಮತ್ತೆ ಪದೇ ಪದೇ ಅದನ್ನೇ ಕೇಳಲು ಬರ್ತೀಯಲ್ಲ, ನಾಚಿಕೆ ಆಗ್ಬೇಕು ನಿನ್ನ ಹೇಸಿ ಜನ್ಮಕ್ಕೆ. ಥು. ನಾಚಿಕೆಯ ಎಂಬ 3 ಅಕ್ಷರ ಅರ್ಥವನ್ನೇ ಚೆನ್ನಾಗಿ ಅರ್ಥ ಮಾಡಿಕೊಂಡೆ ಈ ಕೆಲಸಕ್ಕೆ ಕೈ ಹಾಕಿರುವ ಯಶೋದ. ಅರ್ಥವಿಲ್ಲದೆ ವ್ಯರ್ಥ ಮಾತನಾಡಿ ಸಮಯ ಹಾಳು ಮಾಡಬೇಡ, ಬಾರೇ ಬಾ. ಏ ಸಾವುಕಾರ, ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ, ಉಳಿಸಿಕೊಂಡು ಹೋದ್ರೆ ಸರಿ, ಇಲ್ಲ ಅಂದ್ರೆ ಕಾರಲ್ಲಿರುವ ಚಪ್ಪಲಿಂದ ಮಾತಾಡ್ಸ್ಬೇಕಾಗುತ್ತೆ, ಎಚ್ಚರ ಇರ್ಲಿ. ಕೆಟ್ಟ ಸೊಳೆ, ನನ್ನಂತ ಕುಬೇರನಿಗೆ ಚಪ್ಪಲಿ ತೋರಿಸುವಿಯಾ? ಮುಗಿಯಿತು ನಿನ್ನ ಶೀಲ. ಸರಿ ಆಚೆ. ಬಲವಿಲ್ಲದ ಹೆಣ್ಣು ಅಂದುಕೊಂಡು ಏನು? ನಿನ್ನ ಪಾಲನ ಹೆಮ್ಮಾರಿ ನಾನು. ಬಿಡು ಯಶೋದ, ಬಿಡು. ಮರ್ಯಾದೆಗೆ ಚಟ್ಟಿ, ಏ ಚಟ್ಟಿ, ಚಟ್ಟಿ. ನಿನ್ನಂಥವನಿಗೆ ಇದೆ ಯಶೋದ, ಏನಿದೆಲ್ಲ? ಸ್ವಾಮಿ, ಅದು ಅದು ಯಪ್ಪ ಶ್ರೀಧರಪ್ಪ, ಸಮಯಕ್ಕೆ ಬಂದು ನನ್ನ ಪ್ರಾಣ ಕಾಪಾಡಿದ ದೇವರಪ್ಪ ನೀನು, ದೇವರು. ಅಂದ್ರೆ ನಿನ್ನ ಮಾತಿನ ಅರ್ಥ? ಬರಿಲ್ಲ ಹೇಳ್ತಾನ್ರಿ, ಬಾಪ ಇಲ್ಲಿ ಬಾರಿ ಹೇಳ್ತಾನೆ. ನೋಡು, ನಿನ್ನ ಹೆಂಡತಿ ಏನದಾಳಲ್ಲ, ಸಾಮಾನ್ಯಳಲ್ಲ. ಇಂಥ ಬಡ ರೈತನ ಕೈ ಹಿಡಿದ ಕಾಮಿಡಿ ಅವಳು. ಇಂಥ ಮಣಿತನದಾಗ ಅಂತ ಹೆಣ್ಣು ಇರಬಾರ್ದು. ನೋಡಪ್ಪ ಜನರಪ್ಪ, ಆಕೆ ಕೈ ಹಿಡಿದು ನಿನ್ನೇನು ಭಾಳ ಚಂದ ಆಗೋದಿಲ್ಲ. ನೋಡ್ರಿ ಶ್ರೀಧರಪ್ಪ, ನಾವೇನು ಹೋಗಿ ಬರ್ತೀವಿ. ಗೌಡ್ರ ನಡ್ರಿ, ಏನು ಹೋಗೋಣ. ಯಶೋದ, ಏನು ಮಾಡ್ತಿರುವೆ ನೀಚಳೆ? ಇಲ್ಲ ಇಲ್ಲ, ಇವರು ನನ್ನನ್ನ ಇನ್ನೊಂದು ಶಬ್ದ ಉಚ್ಚರಿಸಿದರು ಸ್ವಾಮಿ ಎಂದು. ನೋಡು ಶ್ರೀಧರ, ನಿನ್ನ ಹೆಂಡತಿ ಮನೆಗೆ ಬರಲು ಹೇಳಿದಳು. ಏನೋ ಕೆಲಸ ಇರಬಹುದು ಎಂದು ಬಂದೆ. ಇಲ್ಲಿ ಬಂದಾಗ ನನ್ನ ಆಸೆಯನ್ನು ಈಡೇರಿಸು ಎಂದು ಹಠ ಹಿಡಿದಳು.
ಅದನ್ನು ನಾ ಒಪ್ಪದಿದ್ದಾಗ ನನ್ನನ್ನು ಕೊಲೆ ಮಾಡಲು ಬಂದಳಪ್ಪ ಈ ನಿನ್ನ ಹೆಂಡತಿ. ಗೌಡ್ರೆ ನೀವು ಹೇಳೋ ಮಾತು ನಿಜವೇ? ಹೌದ್ರಿ ಜನರಪ್ಪ, ನಮ್ಮ ಗೌಡ್ರು ಹೇಳೋ ಮಾತು ನಿಜ ಐತಿ. ನಾನೇ ಕಣ್ಣಾರ ನೋಡಿದನ. ಇಂಥ ಹೆಣ್ಣು ಮಣಿತನದಲ್ಲಿ ಇರಬಾರ್ದು. ಜನರಪ್ಪ ನಾವು ನಡಿತೀವ್ರಿ. ಇನ್ನ ನಡ್ರಿ ಗೌಡ್ರ, ಹೋಗೋಣ. ನಡ್ರಿ ನಡ್ರಿ ಗೌಡ್ರ. ಯಶೋದ, ನಿನ್ನನ್ನು ಏನು ಮಾಡಲೀಗ? ಇಲ್ಲ ಸ್ವಾಮಿ, ಇಲ್ಲ. ಅವರ ಆಡೋ ಮಾತನ್ನ ನಂಬೇಡಿ. ಅವ್ರು ಹೇಳ್ತಾ ಇರೋದು ಸುಳ್ಳು ಅಂದ್ರೆ ಸಾಕು, ನಿಲ್ಲಿಸು ನಿನ್ನ ಮಾತು. ಪತಿಗೆ ಮೋಸ ಮಾಡೋ ಮೋಸಗಾರ್ತಿ ಹೆಣ್ಣು ನೀನು. ಇಲ್ಲ ರೀ, ನಾನು ಮೋಸದ ಹೆಣ್ಣಲ್ಲ. ನಿಮ್ಮ ಕೈ ಹಿಡಿದ ನಿಮ್ಮ ಪತಿವ್ರತೆ ಹೆಣ್ಣು. ನನ್ನ ಮಾತು ನಂಬಿ ನಿಮ್ಮ ಕಾಲು ಹಿಡಿದು ಹಂಗೈ ಹುಣ್ಣಿಗೆ ಕನ್ನಡಿ ಬೇಕೆ? ನನ್ನ ಕಣ್ಣೆದರೆ ಇಂಥ ಘಟನೆ ನಡೀತಿರುವಾಗ ನಿನ್ನನ್ನು ಹೇಗೆ ನಂಬಲಿ? ನಿನ್ನಂತ ಮೋಸಗಾರದ ಹೆಣ್ಣಿಗೆ ಇನ್ನಿಲ್ಲ ಈ ಮನೆಯಲ್ಲಿ ಜಾಗ. ನನಗೆ ಅಂದೇ ಸಂಶಯ ಬಂದಿತ್ತು, ಅದು ಎಂದು ನಿಜವಾಯಿತು. ಇಲ್ಲ ಸ್ವಾಮಿ, ನೀವು ನನ್ನ ಹೊಡೀರಿ, ಬಡೀರಿ, ಚಿತ್ರ ಹಿಂಸೆ ಕೊಡಿ. ನಾನೀಗ ಗರ್ಭಿಣಿ ಹೆಣ್ಣು. ಮನೆಯಿಂದ ಹೊರ ಹೋಗೋದ್ರೆ ಎಲ್ಲಿ ಅಂತ ಹೋಗ್ಲಿ? ಹಾಕ್ಬೇಡಿ, ನೀವು ಕೈ ಮುಗಿದು ಬೇಡಿಕೋತೀನಿ. ನಿನ್ನ ಸತ್ಯದ ಪಾಠ ನಿನ್ನಿಂದ ಕಲಿಯಬೇಕಿಲ್ಲ. ಗಂಡನಿಲ್ಲದ ಸಮಯದಲ್ಲಿ ಮೆಂಡನನ್ನು ಮನೆಗೆ ಕರೆಯಿಸಿ ಚಂಡಾಟಿಕೆ ಆಡುವ ಬಂಡಾಟಿಕೆ ಹೆಂಡತಿ ನನಗೆ ಬೇಕಿಲ್ಲ. ನಿನ್ನಂತ ಮೋಸ ಹೆಂಡತಿ ಈ ಮನೆಯಲ್ಲಿ ಜಾಗ. ನಿನ್ನ ಹಾವು ಮುಖ ತೋರಿಸದೆ ಹೋಗಲಿಲ್ಲ. ಸ್ವಾಮಿ, ಎಲ್ಲಿ ಹೋಗ್ಲಿ, ಎಲ್ಲಿ ಹೋಗ್ಲಿ, ಏನು ಅಂತ ಮಾಡ್ಲಿ? ನನ್ನ ಹೊರ ಹಾಕ್ಬೇಡ್ರಿ. ನಿನ್ನ ಮೆಂಡನ ಮನೆಗೆ ಹೋಗು. ದೇಶಿ ಎಣ್ಣೆ ಮುಟ್ಟಬೇಡ ನಿನ್ನ ಕಾಲನ್ನು. ನಿನ್ನಂತ ನೀತಿಗೆಟ್ಟವಳ ಮುಖ ಸಹ ನೋಡಬಾರದು. ಸುಮ್ಮನೆ ಮರು ಮಾತಾಡಿ ಹೋಗು ಇಲ್ಲಿಂದ. ಅಯ್ಯೋ ದೇವ್ರೆ, ಹಾಗನ್ಬೇಡಿ. ನಾನೆಂದಿಗೂ ನಿಮಗೆ ಮೋಸ ಮಾಡಿದವಳಲ್ಲ. ಮನಸ್ಸು, ದೇಹ ಎಲ್ಲವೂ ನಿಮಗೆ ಸೇರಿದ್ದು ಸ್ವಾಮಿ. ಬೇಕಾದ್ರೆ ನನ್ನ ಪ್ರಾಣವನ್ನೇ ತೆಗೆದು ಬಿಡಿ. ಮನೆಯಿಂದ ಹೋಗುವಂತ ಬೇಕಾದ್ರೆ ನಿನ್ನ ಮೆಂಡನ ಮನೆಗೆ ಹೋಗು. ನಿಂದ ನನಗೇನ ಬೇಕಾಗಿದೆ? ಹೋಗುವ ಮುಂಚೆ ನಾನು ಕಟ್ಟಿದ ತಾಳಿಯನ್ನು ಕೊಟ್ಟು ಹೋಗ. ಅಯ್ಯೋ ಶಿವ ಶಿವ, ಇಲ್ಲ ಇಲ್ಲ, ಇದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ಏನು ಹೇಳುತ್ತಿರುವೆ ಯಶೋದ? ಅಂದು ಶ್ರೀ ಮಾರ್ದೇಶ್ವರ ಸಾಕ್ಷಿಯಾಗಿ ಏನೆಂದು ಮಾತು ಕೊಟ್ಟಿರುವೆ, ಹಿಂದು ಏನು ಮಾಡುತ್ತಿರುವೆ? ಇದೇನು ನೀನು ಮಾತು ಕೊಟ್ಟ ಮಡದಿ? ಹೌದು ಹೌದು, ನಾನು ಮಾತು ಕೊಟ್ಟ ಮಡದಿ ನಿಜ. ಆದ್ರೆ ಕೊಟ್ಟ ಮಾತಿಗೆ ತಪ್ಪಿ ನಡೆದ ಹೆಣ್ಣು ನಾನಲ್ಲ. ಸಂಶಯವನ್ನ ನಿಮ್ಮ ಮನಸ್ಸಿನಲ್ಲಿ ಬಿತ್ತಿರ್ಬೇಕಾದ್ರೆ ನಾನೇನು ಹೇಳಿದ್ರೆ ತಾನೇ ನಿಮಗೆ ಅರ್ಥ ಆಗುತ್ತೆ. ಆಯ್ತು ಆಯ್ತು, ಈ ಮನೆ ಬಿಟ್ಟು ಹೋಗ್ಬೇಕು ತಾನೆ, ಹೋಗ್ತೀನಿ. ಇಂದಿಲ್ಲ ನಾಳೆ ಆದ್ರೂ ನಾನು ಪತಿವ್ರತೆ, ನಾನು ಸುಳ್ಳು ಇಲ್ಲ ಎಂಬ ಮಾತು ನಿಮ್ಮ ಮನಸ್ಸಿಗೆ ಅರ್ಥವಾದಾಗ ನೀವಾಗಿ ನನ್ನ ಸತ್ಯ ಅಂತ ಸ್ವೀಕಾರ ಮಾಡ್ತೀರಾ? ಈ ಮಾತು ಸತ್ಯ ಅಮ್ಮ. ಹೆಣ್ಣಿಗೆ ಇನ್ನಿಲ್ಲ ಈ ಮನೆಯಲ್ಲಿ ಜಾಗ. ನೀನಾಗಿ ನೀನೇ ಹೋಗುವೆ, ಇಲ್ಲ ಕತ್ತು ಹಿಡಿದು ನೂಕಬೇಕು. ಹೋಗ ಈ ಮನೆಯಿಂದ. ಅಮ್ಮ, ಮನೆ ಎಂಬ ಮಹಾಲಕ್ಷ್ಮಿ, ಇಷ್ಟು ದಿವಸ ನಿನ್ನ ಮನೆಯಲ್ಲಿ ನೆರಳು, ಬಿಸಿಲು, ಮಳೆ ಯಾವುದು ತಾಗದ ಹಾಗೆ ನನಗೆ ಆಶ್ರಯ ಕೊಟ್ಟೆ. ಇವತ್ತು ಈ ಮನೆಯಿಂದ ನನ್ನ ದೂರ ಹಾಕ್ತಾ ಇದೀಯ. ನನಗೆ ಕೊನೆಯದಾಗಿ ಆಶೀರ್ವದಿಸಿ ಕಳಿಸಮ್ಮ. ಈಶ್ವರನಿಗೆ ಕೋಟಿ ಕೋಟಿ ನಮನ ಸಲ್ಲಿಸೋಣ. ಆರತಿಯನ್ನು ಬೆಳಗುವೆನು ಸಿದ್ಧಾರೂಢಗೆ, ಆರತಿಯನ್ನು ಬೆಳಗುವೆನು ಸಿದ್ಧಾರೂಢಗೆ. ಸರಿಯಾದ ಸಿದ್ಧಾರೂಢಗೆ ಬಗೆ
ಸಿದ್ಧಾರೂಢಗೆ ಆರತಿಯನ್ನು ಬೆಳಗುವೇನು ಸಿದ್ಧಾರೂಢಗೆ ರೂಪವೇ ಸಿದ್ಧಾರೂಪವೇ ರೂಪವೇ ಗುರು ರಾಜ ರೂಢ ಸಮರ್ಥ ಬೆಳಗುವೆ ಆರತಿಯ ಗುರು ಹರ ಬೆಳಗುವೆ ಆರತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಗುರು ಹರ ತವ ಬೋಧಿಸಿದಿ ಚಾವಾನ ಶಂಕರ ನಾಮೋಚ್ಚಾರವ ಮಾಡಿಸಿದಿ ಗುರು ಹರ ಚಾರವ ಮಾಡಿಸಿದಿ ಗುರು ರಾಜ ಸೀತಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರು ಹರ ಬೆಳಗುವೆ ಆರತಿಯ ಶ್ಯಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವೆ ಗುರು ಹರ ಶಂಕರ ನೀನಿರುವೆ ಶಾಂತಿಯ ಬೀರಿದಿ ಗುರು ಹರ ಶಾಂತಿಯ ಬೀರಿದಿ ಚರಣ ಭಜಕರ ಚರಣ ಭಜಕರ ದುರಿತ ತ್ವರಿತ ದಿನಾಶಿಸಿದಿ ಗುರು ಹರ ತ್ವರಿತವ ನಾಶಿಸಿದಿ ಪುರ ದೈವದಿಂದಲೇ ನಿರುತದಿ ವಾಸಿಸಿದಿ ಹರ ನಿರುತದಿ ವಾಸಿಸಿದಿ ಗುರು ರಾಜ ಸೀತಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರು ಹರ ಬೆಳಗುವೆ ಆರತಿಯ ಆರತಿಯ